ನಮಸ್ಕಾರ. ಭ್ರಷ್ಟಾಚಾರದ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಭ್ರಷ್ಟರನ್ನು ಸಪೋರ್ಟ್ ಮಾಡಿ ಅವರುಗಳನ್ನು ಉಳಿಸ್ತಾರೆ ಅನ್ನೋದಕ್ಕೆ ನಮ್ಮದೇ ಒಂದು ಒಂದು ಲಿವಿಂಗ್ ಎಕ್ಸಾಂಪಲ್ ಇವತ್ತು ಕರ್ನಾಟಕದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಬೇರೆ ಏನೂ ಅಲ್ಲ, ಇವತ್ತಿನ ಆದೇಶದ ಪ್ರಕಾರ ಅಂದರೆ ನಿನ್ನೆ ಹೈಕೋರ್ಟ್ ಆಫ್ ಕರ್ನಾಟಕದ ಉತ್ತುಂಗದಲ್ಲಿ ಹೆಸರನ್ನು ಮಾಡಿದಂಥ ಒಬ್ಬ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧ FIR ದಾಖಲಿಸಿ ಅಂತ ಆದೇಶ ಮಾಡಿದೆ. ಇದು ಆದೇಶ ಮಾಡಿದ್ದು 2026ರಲ್ಲಿ, ಅದು ಮಾರ್ಚ್ 26ರಲ್ಲಿ. ಬಟ್ ಇದರ ಹಿನ್ನೆಲೆ ನೀವು ಕೇಳ್ಬಿಟ್ಟ ಅಂತಂದರೆ ಯಾಕೆ ಈ ಥರ ಆಯಿತು ಅಂತಂದರೆ, ರೋಹಿಣಿ ಸಿಂಧಿ ಅವರು ಒಬ್ಬ ಮೈಸೂರಿನ ಜಿಲ್ಲಾಧಿಕಾರಿ ಆಗಿದ್ದಾಗ ಅಲ್ಲಿ ಕರ್ನಾಟಕ ಸ್ಟೇಟ್ ಹ್ಯಾಂಡ್ಲೂಮ್ ಕಾರ್ಪೊರೇಷನರಿಂದ 13 ರೂಪಾಯಿ ಬೆಲೆ ಬಾಳುವಂಥ ಬಟ್ಟೆ ಬ್ಯಾಗನ್ನು 52 ರೂಪಾಯಿಗೆ ಟೆಂಡರನ್ನು ಕರೆದು ಸರ್ಕಾರದ ಬೊಕ್ಕಸಕ್ಕೆ 5.88 ಕೋಟಿ, ಅಂದರೆ ಅಂದಾಜು ಒಂದು 6 ಕೋಟಿ ಅಂದ್ಕೊಳ್ಳಿ, ಅಥವಾ 5.88 ಕೋಟಿ ನಷ್ಟವನ್ನು, ಅಂದರೆ ಸಾಮಾನ್ಯವಾಗಿ ನಮಗೆ ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಲಿಕ್ಕೆ 13 ರೂಪಾಯಿ ಸಿಗೋವಂಥ ಬ್ಯಾಗನ್ನು, ಕರ್ನಾಟಕ ಸ್ಟೇಟ್ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಮಾಡಿದಂಥ ಬ್ಯಾಗನ್ನು, ಮಾರ್ಕೆಟಲ್ಲಿ 13 ರೂಪಾಯಿಗೆ ಸಿಗ್ತದಂಥ ಬ್ಯಾಗನ್ನು ಇವರು ಬೆಲೆಯನ್ನು ಏರಿಸಿ 52 ರೂಪಾಯಿಗೆ ಅದನ್ನು ಅಪ್ರೂವಲ್ ಮಾಡಿ, ಸೊ ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ 5.88 ಕೋಟಿ ಕಾನ್ಷಿಯಸ್ ಆಗಿ ಮಾಡಿದ್ದಾರೆ, ಅಂದರೆ ಬೇಕು ಅಂತಲೇ ಮಾಡಿದ್ದಾರೆ ಅಂತ ಒಂದು ಅವರ ವಿರುದ್ಧ ಒಂದು ACBಗೆ ಒಂದು ಕಂಪ್ಲೇಂಟ್ ಆಗುತ್ತೆ. ACB ಅವರು ಯಾವುದೇ ಒಂದು MLA MP ಅಥವಾ ಇವ್ರುಗಳ MLAಗಳ ಅಥವಾ ಮಂತ್ರಿಗಳ ವಿರುದ್ಧ ಅಥವಾ ಅಧಿಕಾರಿಗಳ ವಿರುದ್ಧ ಮಾಡಬೇಕು ಅಂತಂದರೆ ಸೆಕ್ಷನ್ 17 ಪ್ರಕಾರ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಅಪ್ರೂವಲ್ ತಗೊಳ್ಬೇಕಾಗುತ್ತೆ. ಅಂದರೆ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡಬೇಕಾಗುತ್ತೆ. ಇವ್ರ ಮೇಲೆ ನೀವು FIR ಮಾಡ್ಬೋದು, ಇವ್ರನ್ನ ಪ್ರಾಸಿಕ್ಯೂಟ್ ಮಾಡ್ಬೋದು ಅಂತ. ಬಟ್ ಇಲ್ಲಿ ರೋಹಿಣಿ ಸಿಂಧು ಅವರು ಎಷ್ಟು ಲಕ್ಕಿ ಇದ್ದಾರೆ ಅಂತಂದರೆ, 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅಂದರೆ BJP ಇರಬೇಕಾದ್ರೆ ಅವ್ರುಗಳಿಗೆ ಅನುಮೋದನೆ ಕಳಿಸ್ತಾರೆ. ಈ ರೋಹಿಣಿ ಸಿಂಧೂರಿ ಅವರು ಈ ರೀತಿ ಸರ್ಕಾರದ ಬೊಕ್ಕಸಕ್ಕೆ 13 ರೂಪಾಯಿ ಬ್ಯಾಗನ್ನು 52 ರೂಪಾಯಿಗೆ ಅಪ್ರೂವಲ್ ಮಾಡಿ 5.8 ಕೋಟಿ ನಷ್ಟ ಮಾಡಿದ್ದಾರೆ. ಇದರಿಂದ ಇವ್ರ ಮೇಲೆ ಕ್ರಮ ಜರುಗಿಸಬೇಕು. ಆ್ಯಂಡ್ ಇಟ್ಸ್ ಕಾನ್ಷಿಯಸ್ಲಿ ಡನ್, ಇದು ಬೇಕು ಅಂತಲೇ ಮಾಡಿದ್ದು ಅಂತ. 2022ರಲ್ಲಿ ಹೋಯ್ತು ಅಂದರೆ BJP ಇರಬೇಕಾದ್ರೆ ಶಿ ಸೋ ಲಕ್ಕಿ, BJP ಸರ್ಕಾರ ಇವರಿಗೆ ಅನುಮೋದನೆ ಕೊಡಲ್ಲ, ವಾಪಸ್ಸು ರಿಪೋರ್ಟು ವಾಪಸ್ ಬರುತ್ತೆ. ಮತ್ತು 2024ರಲ್ಲಿ 25ರಲ್ಲಿ 2 ಸತಿ ಹೋಗುತ್ತೆ. ಕಾಂಗ್ರೆಸ್ ಇರಬೇಕಾದ್ರೆ ಶಿ ಸೋ ಲಕ್ಕಿ, BJP ಅವರು ಸಹ ಆಕೆಗೆ FIR ಮಾಡಲಿಕ್ಕೆ ಅನುಮೋದನೆ ಕೊಡಲ್ಲ, BJP ಸರ್ಕಾರ ಕೂಡ. ಜಸ್ಟ್ ಇಮ್ಯಾಜಿನ್ ಅವರ್ ಲಕ್ಕಿನೆಸ್. ಒಬ್ಬ IAS ಅಧಿಕಾರಿ ಎಷ್ಟು ಲಕ್ಕಿ ಅಂತ ಹೇಳಬೇಕು ಅಂತಂದರೆ, ಭ್ರಷ್ಟಾಚಾರದ ಆರೋಪ ಇರಬೇಕಾದ್ರೆ ಒಂದು FIR ಮಾಡಲಿಕ್ಕೆ BJP ಸರ್ಕಾರ ಅನುಮೋದನೆ ಕೊಡಲ್ಲ. ಅದೇ ರೀತಿ ನನ್ನ ಮೇಲೆ ಕಪ್ಪು ಚುಕ್ಕೆ ಒಂದು ಇಲ್ಲ ಅಂತ ಹೇಳೋವಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಸಹ ಈ ರೋಹಿಣಿ ಸಿಂಧೂರಿಯನ್ನು ಪ್ರೊಟೆಕ್ಟ್ ಮಾಡ್ತದೆ, ಅವರು ಅಪ್ರೂವಲ್ ಕೊಡಲ್ಲ. ಬಟ್ ಈ ವಿಚಾರ ಹೈಕೋರ್ಟ್ಗೆ ಎಲಿವೇಟ್ ಆಗಿ ನಿನ್ನೆ ಹೈಕೋರ್ಟು ಪ್ರೈಮಾ ಫೇಶಿಯಾ ಒಂದು ಸರ್ಕಾರದಲ್ಲಿ ಈ ರೀತಿ ಒಂದು ಬ್ಯಾಗ್ಗೋಸ್ಕರ 13 ರೂಪಾಯಿ ಬ್ಯಾಗನ್ನು 52 ರೂಪಾಯಿಗೆ ಕಾನ್ಷಿಯಸ್ ಆಗಿ ಇದನ್ನು ಆಗಿದೆ, ಇದಕ್ಕೆ ಲೆಕ್ಕಾಚಾರ ಫಿಕ್ಸ್ ಮಾಡಲೇಬೇಕು. ಇದೊಂದು ಒಂದು ರೀತಿಯಲ್ಲಿ ಇದು ನಮಗೆಲ್ಲ ಅನ್ಸೋದ ಪ್ರಕಾರ ಇದೊಂದು ರೀತಿ ಹಗಲ ದರೋಡೆಯ ವಿಚಾರಕ್ಕೆ ಬಂದಾಗ ಅದಕ್ಕೆ UPSCನೇ ಓದಬೇಕಾ, ಅದಕ್ಕೆ IAS ಓದಿ ಇಷ್ಟೆಲ್ಲ ಬುದ್ಧಿವಂತರು ಅಂತೇಳಿ ಕರ್ಕೊಂಬಂದು ನಿಮ್ಮನ್ನು ಕೊಂಡಿಸ್ತಾರೆ. 13 ರೂಪಾಯಿ ಬ್ಯಾಗನ್ನು 52 ರೂಪಾಯಿಗೆ ಪರ್ಚೇಸ್ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ, ಹಿಂದಿದ್ದಂಥ BJP ಸರ್ಕಾರ ಕೂಡ ಅನುಮೋದನೆ ಕೊಡಲ್ಲ, ಕಾಂಗ್ರೆಸ್ ಅವರು ಅನುಮೋದನೆ ಕೊಡಲ್ಲ. ಕೊನೆಗೆ ಒಂದು 5 ವರ್ಷಗಳ ಸತತ ಅಂದರ್ ಬಾಹರ್ ಅಂದರೆ ಸರ್ಕಾರಕ್ಕೆ ಹೋಗೋದು ವಾಪಸ್ ಬರೋದು. ಈಗ ಕೊನೆಗೆ ಹೈಕೋರ್ಟ್ ಆಫ್ ಕರ್ನಾಟಕ ಈಕೆ ಮೇಲೆ FIR ಮಾಡಬೇಕು, ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಹಿಂದೆ ಇದ್ದಂಥ ACB ಈಗ ಕರ್ನಾಟಕ ಲೋಕಾಯುಕ್ತಕ್ಕೆ ಆದೇಶ ಮಾಡಿದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಯಾವ BJP ಯಾವ ಕಾಂಗ್ರೆಸ್ಸು ಇವರು ಬೈಕೊಳೋದು, BJP ಅವರನ್ನು ಭ್ರಷ್ಟಾಚಾರ 40% ಅಂತ ಇವರು ಬೈದು ಅಧಿಕಾರಕ್ಕೆ ಬಂದರು. ಈಗ ಇವರಿಬ್ಬರನ್ನೂ ನೋಡಿದ್ರೆ ಭ್ರಷ್ಟ ಅಧಿಕಾರಿಗಳನ್ನು ಪ್ರೊಟೆಕ್ಟ್ ಮಾಡೋ ವಿಚಾರದಲ್ಲಿ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇದು ಒಂದು ಸಣ್ಣ ಬ್ಯಾಗಿನ ವಿಚಾರದಲ್ಲಿ 5.8 ಕೋಟಿ ನಷ್ಟ ಆಗಿದೆ ಅಂತಂದರೆ, ಜಸ್ಟ್ ಇಮ್ಯಾಜಿನ್ ಕರ್ನಾಟಕದ 4 ಲಕ್ಷ ಚಿಲ್ಲರೆ ಬಜೆಟಲ್ಲಿ ಎಷ್ಟು ಜನ IASಗಳಿದ್ದಾರೆ, IPSಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಸರ್ಕಾರ ಇದೆ, ಅಪೋಸಿಷನ್ ಇದ್ದಾರೆ, ಇನ್ನೆಷ್ಟು ದುರಾಡಳಿತ ನಡೀಬೋದು. ಹಾಗಾಗಿ ಲೆಕ್ಕಾಚಾರ ಅನ್ನೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಈ ರೋಹಿಣಿ ಸಿಂಧಿಯವರು ಮೊದಲ ಬಾರಿ ಈ ರೀತಿ ವಿಚಾರದಲ್ಲಿರಲ್ಲ, ಕೆಲವೇ ತಿಂಗಳ ಹಿಂದ್ಗಡೆ ಶಿ ವಾಸ್ ಸೆಕ್ರೆಟರಿ ಟು ದ ಈ ನಮ್ಮ
ದಾವಣಗೆರೆ ಮಿನಿಸ್ಟ್ರ್ ಮಲ್ಲಿಕಾರ್ಜುನ್ ಅವರ ಮೈನಿಂಗ್ ಮಿನಿಸ್ಟ್ರಿನಲ್ಲೂ ಸಹ ಅವರು ಐ ಥಿಂಕ್ ಶಿ ವಾಸ್ ಎ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಅಲ್ಲೂ ಸಹ ಅದಾನಿಯ ಒಂದು ವಿಚಾರಕ್ಕೆ ಬಂದ ಅದಾನಿ ಕಂಪನಿಯವರು ಸುಮಾರು 800 ಕೋಟಿ ಚಿಲ್ಲರೆ ಐ ಥಿಂಕ್ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಅದನ್ನು ಕೂಡ ರಿಕವರಿ ಮಾಡಿದರೆ ಅವ್ರ ಮೇಲೆ ಆರೋಪ ಆಯಿತು. ತದನಂತರ ಮೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನಾ ರೀತಿಯ ಲೂಟಿಗಳ ಮೇಲೂ ಸಹ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬಂದವು. ತದನಂತರ ಅವರನ್ನು ಮೈನಿಂಗ್ ಡಿಪಾರ್ಟ್ಮೆಂಟಿಂದ ಕೈ ಬಿಡಲಾಗಿ ಬೇರೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅದನ್ನು ಇನ್ಚಾರ್ಜ್ ಕೊಡಲಾಯಿತು. ಬಟ್ ಈಗ ನೇರವಾಗಿ ಅವರ ಕೂತಿಗೆ ಬಂದು FIR ನಿಂತಿದೆ. ನೋಡೋಣ. ನೋಡಿ, ಒಂದು ಸಾಮಾನ್ಯ ಒಂದು ವಿಡಿಯೋ ಮಾಡಾಕಿದ್ರೆ, ಯಾರಾದರೂ ನಮ್ಮಂಥವ್ರು ಒಂದು ವಿಡಿಯೋ ಮಾಡಾಕಿದ್ರೆ ಈ ಥರ ತಪ್ಪಾಗಿದೆ ಅಂತಂದರೆ ಯಾವುದೋ ಒಂದು ತಪ್ಪು ಹುಡುಕಿ FIR ಮಾಡಿ ಮನೆ ಹತ್ರ ಪೊಲೀಸರು ಬರುವಂಥ ಈ ಒಂದು ದುಷ್ಟ ವ್ಯವಸ್ಥೆಯಲ್ಲಿ 5 ವರ್ಷ ಒಂದು IAS ಅಧಿಕಾರಿ, ಅದು 5.8 ಕೋಟಿ ನಷ್ಟ ಮಾಡಿರೋ IAS ಅಧಿಕಾರಿಯ ನಡವಳಿಕೆಯನ್ನು, ನಡೆಯನ್ನು, ಆದೇಶವನ್ನು BJPನೂ ಪ್ರೊಟೆಕ್ಟ್ ಮಾಡ್ತದೆ, ಕಾಂಗ್ರೆಸ್ಸು ಪ್ರೊಟೆಕ್ಟ್ ಮಾಡುತ್ತೆ ಅಂತಾರೆ. ನಿಮ್ಗೆ ಅರ್ಥ ಆಗಿರಬೇಕು, ಇವಿಬ್ಬರೂ ಕೂಡ ಭ್ರಷ್ಟಾಚಾರದ ವಿಚಾರ ಬಂದಾಗ ಇಬ್ಬರೂ ಸಹ ಒಂದು ನಾಣ್ಯದ 2 ಮುಖಗಳು ಅಂತ ಹೇಳುತ್ತಾ, ನೋಡೋಣ ಮುಂದೋಗಿ ಏನು ಕ್ರಮ ಆಗುತ್ತೆ. ಈಗ FIR ಆಗಿದೆ, ಏನು ಕ್ರಮ ಆಗುತ್ತೆ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.